ಸರ್ ನಮ್ಮ ಜೊತೆ ತೋರಿಸ್ತೀವಿ. ನಿಮ್ಮ ಹತ್ರ ನಾವು ಸುಳ್ಳು ಹೇಳೋಕ್ಕಾಗೋದಿಲ್ಲ. ಈ ಪತ್ರಕರ್ತರು ಮೀಡಿಯಾದವ್ರಿಗೆ ನಾವು ಸುಳ್ಳು ಹೇಳೋಕ್ಕಾಗೋದಿಲ್ಲ. ಬನ್ನಿ, ಏನು ಮಾಡಿದ್ದೀವಿ, ಹೆಂಗೆ ಮಾಡಿದ್ದೀವಿ ಬನ್ನಿ ಸರ್, ನೀವು ಕೇಳಿ ಸರ್, ತೋರಿಸ್ತೀವಿ. ದಯವಿಟ್ಟು ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಮಾಡ್ತೀನಿ. ಭಾನುವಾರ ದಿವಸ ಬೆಳಗ್ಗೆ CPಗೆ ಬಂದಿದ್ದೀವಿ. 30 ಕೋಟಿ ರೂಪಾಯಿ ವರ್ಕ್ಸ್ ಮಾಡ್ತಾ ಇದ್ದೀವಿ. ಬನ್ನಿ, ನೀವೆಲ್ಲ ಬನ್ನಿ, ನಿಮ್ಗೆ ಆಹ್ವಾನ ಮಾಡ್ತಾ ಇದ್ದೀವಿ. ಬನ್ನಿ, ಈ ವೆಹಿಕಲ್ ಅವ್ರು ಅರೇಂಜ್ ಮಾಡಿರ್ಬೇಕಾದ್ರೆ ನಿಮಗೆಲ್ಲ ವೆಹಿಕಲ್ ಅರೇಂಜ್ ಮಾಡಿ ನೀವೆಲ್ಲರೂ ಬನ್ನಿ, ನೋಡಿ ಅಭಿವೃದ್ಧಿ ಬಗ್ಗೆ. ನಾನು ಹೇಳೋದು ಸುಳ್ಳು ಬೇಡ, ನೀವೇ ಬಂದು ನೋಡ್ಕೊಳ್ಳಿ, ನೀವೇ ನೋಡಿ, ಕಾಪಿಗಳು ಕೊಡ್ತೀವಿ, ನೋಡಿ ಏನು ಅಭಿವೃದ್ಧಿ ಮಾಡ್ತಾ ಇದೀವಿ ಏನಂತ ಮಾಡಿ ಅದನ್ನು ನ್ಯೂಸ್ ಮಾಡಿ. ಎಲ್ಲಾದರೂ ಏನು ಕೆಲಸ ಆಗಿಲ್ಲ, ತೊಂದರೆ ಇರೋದರ ನ್ಯೂಸ್ ಮಾಡಿಕೊಡಿ ನಮಗೆ, ನಾವು ಅದನ್ನು ಫಾಲೋ ಅಪ್ ಮಾಡ್ತೀವಿ. ಇಲ್ಲ ನಮ್ಮ ಗಮನಕ್ಕೆ ತನ್ನಿ, ನಾವು ಕೆಲಸ ಮಾಡ್ತೀವಿ. ಇಲ್ಲ ನೀವು ನ್ಯೂಸ್ ಕೊಡಿ, ನಾನು ಅದನ್ನು ನೋಡ್ತೀನಿ, ನನಗೆ ಹೇಳಿ, ನಾನು ಕೆಲಸ ಮಾಡ್ತೀನಿ. ಮಾಡೋಕ್ಕೆ ಸಿದ್ಧವಾಗಿದ್ದೀವಿ, ಯಾವುದೂ ಕೊರತೆ ಇಲ್ಲ. 100% ಚೆನ್ನಾಗುತ್ತೆ ಸರ್. ಹೊಸದೇನಲ್ಲ, 2004ರಿಂದ ನಡೀತಾ ಇರೋದು ಅದು. ಎವ್ರಿ ಡೇ ಅವರಲ್ಲಿ ನಡೀತಾನೆ ಇರುತ್ತೆ, ಅದೇನು ತೊಂದರೆ ಇಲ್ಲ. ಎವ್ರಿ ಡೇ ನಡೀತೀರಿ. ಇವತ್ತೇನೋ ಮೊನ್ನೆ ಮಾತಾಡಿದ್ರೆ ಏನು ಹೊಸದಾಗೇನೋ ಮಾತಾಡ್ಬಿಟ್ಟಿದ್ದಾರೆ, ನೀವು ಆಶ್ಚರ್ಯ ಪಡಬೇಕು, ನಾನು ಆಶ್ಚರ್ಯ ಪಡಬೇಕು. 2004 ಏನು ಚುನಾವಣೆ ಆಯಿತು, ಆವತ್ತಿಂದ ಇವತ್ತು ಕಾಮನ್ ಆಗಿ ಅದು ನಡೀತಾನೆ ಇದೆ. ಅದು ಕಾಮನ್ ಆಗಿ ನಡೀತಾನೆ ಇದೆ. ನನ್ನ ಜಾತಿ ಯಾವುದು ಅಂತ ನಮ್ಮ ಅಪ್ಪ ಅಮ್ಮ ತೀರ್ಮಾನ ಮಾಡ್ತಾರೆ, ನನ್ನ ಫ್ಯಾಮಿಲಿ ತೀರ್ಮಾನ ಮಾಡ್ತಾರೆ, ಕೋಲಾರ ಗೆಜೆಟರ್ ತೀರ್ಮಾನ ಮಾಡುತ್ತೆ. ಇನ್ನೊಬ್ರು ಯಾರೋ ತೀರ್ಮಾನ ಮಾಡೋದಕ್ಕೆ ಅವ್ರು ಯಾರೋ ನನಗೆ ಗೊತ್ತಿಲ್ಲ. ಕೋಲಾರ ಗೆಜೆಟರ್ ತೀರ್ಮಾನ ಮಾಡುತ್ತೆ, ಇಲ್ಲ ನಮ್ಮ ಅಪ್ಪ ಅಮ್ಮ ತೀರ್ಮಾನ ಮಾಡ್ತಾರೆ. ಅದು ಕೋರ್ಟಲ್ಲಿದೆ, ಕೋರ್ಟಲ್ಲಿ ನಡೀತಾ ಇದೆ. ಇದೇನು ಹೊಸದಾಗೇನೋ ಆದಂಗೆ ನೀವೇನು ಕೇಳ್ಬೇಡಿ. 2004ರಿಂದ ನಡೀತಾ ಇರೋದು. CM ಸಭೆಯಲ್ಲಿ ಅವ್ರು ಚರ್ಚೆ ಮಾಡಿದ್ರು. ಇದು ಇಲ್ಲದೆ ಬೇರೆ ಎಲ್ಲ ನಡೆದವೆ. ಬೇರೆ ಗೊತ್ತಿದ್ದಂಗೆ ನಿಮ್ಗೆ ಗೊತ್ತಿದ್ದಂಗೆ ಇದು ಗೊತ್ತಿಲ್ಲದೆ ಬೇರೆ ಎಲ್ಲ ನಡೆದಿದ್ದಾವೆ. ಅದೆಲ್ಲ 2004ರಿಂದ ಇವತ್ತರೆಗೂ ಅದು ನಿರಂತರವಾಗಿ ಅದು ನಡ್ಕೊಂಡು ಬರ್ತಾ ಇದೆ. ಅಂತ ಸಮಸ್ಯೆ ಇಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗಿ, ಒಳ್ಳೆಯದು, ಸಂತೋಷ. ಥ್ಯಾಂಕ್ ಯು.